ಗೈಸ್ ಎಲ್ರಿಗೂ ವೆಲ್ಕಮ್ ಬ್ಯಾಕ್ ಟು ಹೊಸ ವಿಡಿಯೋ. ಬೆಳಗ್ಗೆ 5 ಗಂಟೆಗೆ ಇದ್ದೀನಿ ಇವತ್ತು. ಹೊಸಗಳನ್ನೆಲ್ಲ ಹಾಸಿ ಕಟ್ಟಿ ಕೆಲಸ ಮಾಡೋಕ್ಕೆ. ಇವತ್ತು ನಮ್ಮ ಅಪ್ಪ ಅಮ್ಮ ಎದ್ದಿಲ್ಲ ಇನ್ನು. ನಿನ್ನೆಯಿಂದ ಸ್ಟಾರ್ಟ್ ಮಾಡಿದ್ದೀನಿ, ಮೊನ್ನೆಯಿಂದ 3 ದಿವಸದಿಂದ ಕೆಲಸ ಮಾಡಬೇಕು ಅಂತ ಮಾಡ್ತೀನಿ. 5 ನಿಮಿಷಕ್ಕೆ ಹೋಗಿ ನೆಲ ಆಚೆ ಕಟ್ಟಾಕಿ ಸಗಣಿ ಪಚ್ಚಾಕಬೇಕು. ನಮ್ಮ ಅಪ್ಪ ನಮ್ಮ ಇನ್ನೂ ಎದ್ದಿಲ್ಲ. ಇವಾಗ ಸ್ಟಾರ್ಟ್ ಮಾಡ್ತೀನಿ, ಬರೀ ಕೆಲಸ ಸ್ಟಾರ್ಟ್ ಮಾಡಿದ್ದೀನಿ ಗೈಸ್. ಎಲ್ಪ್ ಮಾಡೋಕ್ಕೆ ಮುಂಚೆ ನಾನು 7 ಗಂಟೆಗೆ ಎದ್ದೇಳ್ತಾ ಇದ್ದೆ. ಇವಾಗ ಆ ಥರ ಆಗೋಲ್ಲ. ಯಾಕಪ್ಪ ಅಂತಂದರೆ ಹೈಯರ್ ಅಥಾರಿಟಿಯಿಂದ ಆರ್ಡ್ರ್ ಆಗೈತೆ ನನಗೆ ಕೆಲಸ ಮಾಡಲೇಬೇಕು, ಅಮ್ಮಗೆ ಹೆಲ್ಪ್ ಮಾಡಬೇಕು ಅಂತ. ಅದಕ್ಕೋಸ್ಕರ ಮಾಡ್ತಾಯಿದ್ದೀನಿ. ಅಷ್ಟೇ ಬರೀ ಇವಾಗ ಇಲ್ಲಿ ಆಚೆ ಬಿದ್ದಿರೋ ಸಗಣಿ ಎತ್ತಾಕಿ ಹಸ್ಗಳನ್ನ ಆಚೆ ಕಟ್ಬಿಟ್ಟು ಹಾಲು ಕರೆಯೋಕ್ಕೆ ಬರಲ್ಲ, ಹಾಲೊಂದು ಕರೆಯಲ್ಲ, ಅಷ್ಟು ಮಿಕ್ಕಿದೆಲ್ಲ ಮಾಡ್ತೀನಿ. ಬಾ ಈಗ 2 ಓರಿ ಆಗ್ಬಿಟ್ಬೇಕಾಯ್ತು. ಒಂದೇ ಒಂದು ಹೆಣ್ಣು ಒಂದು ಗಂಡು ಆಗ್ಬಿಟ್ಟದೆ. ಸೆಟ್ ಹಿಂಗೆ ಆಡ್ತಾ ಬಂದೆವು ಚಿಲ್ಲರಿ. 5 ನಿಮಿಷಕ್ಕೆ ಎಲ್ಲ ಆಚೆ ಕಟ್ಟಿದಾಯಿತು. ಇವಾಗ ಇಲ್ಲಿ ಬಿದ್ದಿರೋದೆಲ್ಲ ಬಂದು ಬಾಚಾಕಬೇಕು. ಆಯಿತು ಮಾರ್ನಿಂಗ್ ವರ್ಕೌಟು. ಸೆಕೆಂಡ್ ಇಯರ್ ಉಳಿದೈತೆ ನನಗೆ. ಎಲ್ಲ ಕ್ಲೀನ್ ಮಾಡೋದಾಯಿತು, ಸಗಣಿಯಿಂದ ಬಾಚಾಕಿ ಆಯಿತು. ನೆಕ್ಸ್ಟ್ ಆ ಕರಿಬೇಕು. ಒಂದು ನೀಟಾಯಿತು. ಇದೇನು ದನಿದ ಮೇಲೆ ಈ ಲೆಕ್ಕಕ್ಕೆ ಅಂತ ಯಾರು ಕಮೆಂಟ್ ಮಾಡೋಕೆ ಹೋಗ್ಬೇಡ್ರಿ. ಏನು ಈ ಥರ ಅಸಹ್ಯ ಮಾಡ್ಕೊಂಡಿದೆ ಅಂತ. ಅಸಹ್ಯವಾಗಿ ಏನಿಲ್ಲ, ಇರೋದು ನೀಟಾಗಿ ಮಾಡಿದ್ವಿ. ಜಾಗ ನಮ್ದಲ್ಲ, ಹೆಂಗೆ ದನಿ ಶೆಡ್ ಅಫಿಷಿಯಲಾಗಿ ನೀಟು ದನಿ ಶೆಡ್ಡೆ ಕಟ್ಸ್ಬಿಟ್ಟಿದ್ದು. ಈ ಜಾಗ ಏನಾಯ್ತಿದ್ದು ನಮ್ದಲ್ಲ, ಇದು ಬೇರೆ ಇರೋದು. ಅದಕ್ಕೋಸ್ಕರ ಟೆಂಪ್ರರಿಗೆ ಈ ಥರ ಮಾಡ್ಕೊಂಡಿದ್ದೀವಿ ಅಷ್ಟೇ. ನೋಡಂಬರಿ ಮುಂದಿನ ಕೆಲಸ. ಇದೇ ಜಿಮ್ ಆಗೋಯ್ತು, ಯಾವ ಜಿಮ್ಮು ಬೇಡ ಗೈಸ್. ನಮ್ಮ ಅಪ್ಪ ಮಾತಾಡೋದಾಯಿತು. ನಾನು ಇವಾಗ ಸ್ನಾನ ಮಾಡ್ತಾಯಿದ್ದೀನಿ ಅಷ್ಟೇ. ನೆಕ್ಸ್ಟ್ ಸ್ನಾನ ಮಾಡಿಸ್ಬಿಟ್ಟು ಸಿಗ್ತೀನಿ. ಹಿಂಗಿರೋದೇ ಬೆಳ್ಳಗೆ ಮಾಡ್ತೀನಿ ರೀ, ಆದಷ್ಟು ಮಾಡ್ತೀನಿ, ಇಲ್ಲಾಂದ್ರೆ ಆಗಲ್ಲ ಗೈಸ್. ಏನು ತಿಪ್ಪರ್ಲ ಹೊಡೆದ್ರು ಇದ್ರ ಮೇಲೆ ಉಜ್ಜಿ ಬೆಳಗ್ಗೆ ಮಾಡೋಕ್ಕಾಗಲ್ಲ ಅಷ್ಟೇ. 2 ಹಾಲು ಕೊಡೋನು ಉಜ್ಜಿದಾಯಿತು. ನೆಕ್ಸ್ಟ್ ನಾನು ಉಜ್ಕೊಂಡು ಮುಂದಿನ ಕೆಲಸ ನೋಡಬೇಕು. ನಾನು ಉಜ್ಕೊಂಡು ಅಂತಂದರೆ ನಾನು ಸ್ನಾನ ಮಾಡ್ಬೇಕು ಇವಾಗ. ಇಲ್ಲ ಅಂತಂದರೆ ನನ್ನ ಕತೆನೇ ಗೋವಿಂದ. ಸಗಣಿಯೆಲ್ಲ ಮಿತ್ಕೊಂಡು ಬಟ್ಟೆ ಎಲ್ಲ ಗಬ್ಬೆ ಬರ್ತವೆ ಗೈಸ್. ಶನಿವಾರ ಆಯಿತು, ಮಧ್ಯೆ ಶನಿಮಾತ್ಮನ ದೇವಸ್ಥಾನ. ಅವಾಗಲ್ಲ ಅಂದ್ರೆ 15 ದಿವಸಕ್ಕೊಂದ್ಸಲ ಅಂದ್ರೆ ಒಂದೇ ಬರ್ತೀನಿ. ಶನಿವಾರದತ್ತು ಪೂಜೆ ಆಯಿತು, ಪ್ರಸಾದ ಇಸ್ಕೊಂಡಿದ್ದಾಯಿತು. ನೆಕ್ಸ್ಟ್ ಇಲ್ಲಿ ಇವಾಗ ತಿಂಡಿ ಕೊಡ್ತಾರೆ, ಇಲ್ಲೇ ತಿಂಡಿ ತಿನ್ಕೊಂಡು ಮನೆ ಕಡೆಗೆ ಹೋಗಿ ಮುಂದಿನ ಕೆಲಸ ನೋಡಬೇಕು. ಇವತ್ತು ಹೊಲ ಉಳ್ಬೇಕು ಅಂತಿದ್ದೆ ನಮ್ಮ ಅಪ್ಪ. ಗೊತ್ತಿಲ್ಲ, ನೋಡಬೇಕು. ಮಳೆ ಬರೋ ಥರ ಆಗಿದೆ. ಹೊಲ ಉದ್ರೆ ಏನು ಪ್ರಯೋಜನ ಇಲ್ಲ, ಮಳೆ ಬಂದರೆ ನೋಡಬೇಕು. ಹೇಳು, ನೆಕ್ಸ್ಟ್ ನೀನು ವ್ಲಾಗ್ ಮಾಡಿ ಇವಾಗ. ಅಷ್ಟೇ, ಇದೇ ಜೀವನ ನಿಂದು. ಇಷ್ಟು ಬಿಟ್ರೆ ಏನಿಲ್ಲ. ಸಾಕ ಕಟ್ಕೊಂಡಿರೋ ಸಾಕ ಅಂದೆ. ಅಲ್ಲ, ಇದು ದನಗಳು ಸೈನ್ಯ ಗಾಯ್ಸ್. ಇವತ್ತು ವಸಂತ ಮುಂಚೆ ದನ ಕಾಯಕ್ಕೆ ಹೋಗ್ತಾ ಇದ್ದೀನಿ. ಬೆಳಗ್ಗೆ ಸಾಯಂಕಾಲದಾಗ ನಮ್ಮ ಅಪ್ಪನ ಇವತ್ತು ಕೆಲಸ ಕಳಿಸಿದ್ವಿ. ಅಪ್ಪ ಕೆಲಸಕ್ಕೆ ಹೋಗಿರೋ ಪ್ರಯುಕ್ತ ನಾವಿಬ್ಬರು ಡ್ಯೂಟಿ ಜಾಯ್ನ್ ಆಗಿದ್ದೀವಿ. ನನಗೆ ಇವತ್ತು ಕಾಲೇಜ್ ರಜಾ, ಶನಿವಾರ ಭಾನುವಾರ. ಕಾಲೇಜ್ ಇದ್ರು ಒಂದೇ, ಇಲ್ದಿರೋ ಅಂತ ಒಂದೇ. ನನಗೆ ಮಾತ್ರ ಸ್ಪೆಷಲ್ ಅಂತ, ನಾನು ಸ್ಪೆಷಲ್ ಎಂಟ್ರಿ, ಸ್ಪೆಷಲ್ VIP ಇದ್ದಂಗೆ ನಮ್ಮ ಕಾಲೇಜಿಗೆ. ನಾನು ಯಾರು ಕೆಲಸ ಇದ್ರು ಓದ್ತೀನಿ, ಇಲ್ಲಾಂದರೆ ಮನೆ ಸೇರ್ಕೊಂತಿದ್ದೀನಿ. ಈ ಸೆಮ್ ಮಾತ್ರ, ಇನ್ನು ಮುಂಚೆ ಎಲ್ಲ ರೆಗ್ಯುಲರ್. ನಾನು ಇವಾಗಿರೋದು ಒಳ್ಳೆ ಟೈಮ್ ಪಾಸು. 4 ಗಂಟೆ ತನಕ ವಸಂತ ಮುಂಚೆ ಕಾಲ ಕಳಿತೀನಲ್ಲ. ನಾವು ಉತ್ಕೊಳಕೈತೆ ನೋಡೋ ಎಲ್ಲ ಕಳೆಲ್ಲ ಹೆಂಗೆ ಹೋಗೋದು ಇವ್ರಿಗೆ. ಹೊಡ್ಬಿಡ್ಲೆ ಹೋಗಿ, ದನ ಬಿಟ್ಕೊಟ್ಟು ಹೋಗಿ. ಮಾಡಾಗದೆ ಮಳೆ ಬಂದ್ರೆ ಏನ್ ಮಾಡ್ತಿ? ಹೌದಾ? ನೋಡಿ ಇವತ್ತು ದನ ಮೈ ತೊಳೆಗೆ ಏನ್ ಚೆನ್ನಾಗಿ ಕಾಣ್ತವೆ. ನೀನು ಇದ್ದಿ ದನಿ ಮೈ ತೊಳೆಯಕ್ಕೆ ಬರಲ್ಲ, ಏನಿಲ್ಲ ನಿಂಗೆ. ಸೋಂಬೇರಿ ಬದ್ಕಂಡು. ಮತ್ತೆ ಇನ್ನೇನು ಅಪ್ಪ ನನಗೆ ಮೈ ಆಗ್ಲಿ ಏನು ಎಲ್ಲ ಬಿಟ್ಬಿಟ್ರಪ್ಪ ಸ್ವಾಮಿ. ಹೆಚ್ಚಾಕ ತುಂಬಾ ಹಾಲೋದ್ರೆ ತೊಳೆಯೋದು ನಿಂದ್ರಿಲ್ಲ. 3 ಲೀಟ್ರ್ 4 ಲೀಟ್ರ್ ಕೊಡ್ತಾವಲ್ಲ, ಅದಕ್ಕೆ ನನಗೆ ಮೈ ತೊಳೆದು 8 ದಿನ ಆಗೋಯ್ತು ಹಾಲೆ. ಗೈಸ್ ವೆಲ್ಕಮ್ ಬ್ಯಾಕ್. ಇಲ್ಲಿಗೆ ಹಾಕ್ಬಿಡ್ಲೇ, ಇಲ್ಲಿಗೆ ಹಾಕ್ಬಿಡಮಲ್ಲ ಬೆಂಕಿ ತಿಲ್ಲಿ. ಗೈಸ್ ವೆಲ್ಕಮ್ ಬ್ಯಾಕ್. ಏನಪ್ಪ ಕತೆ ಅಂತಂದರೆ, ನಾನು ಪಡಿ ನಾನು ದನ ಮಿಸ್ಕೊಂಡಿದ್ದೆ. ಇಲ್ಲಿ ಬೆಟ್ಟದ ಇನ್ಚಾರ್ಜ್ ಅವಣ್ಣ ಫೋನ್ ಮಾಡ್ತಾವೆ, ಬಾರಪ್ಪ ಇಲ್ಲಿ ರಾಜ ಅಂತ. ಕತೆ ಏನಪ್ಪ ಅಂತಂದರೆ, ಒಂದು 10 ರಿಂದ 15 ಜನ ಹುಡುಗರು ಎಲ್ಲ ಬಂದು ಚೆನ್ನಾಗೆಲ್ಲ ರಿಮೈಂಡ್ ಎತ್ತಿ ಬೆಟ್ಟ ಎಲ್ಲ ಕ್ಲೀನ್ ಮಾಡಿಸ್ತವ್ರೆ. ಈ ಥರ ಎಲ್ಲ ಮಾಡೋಕೆ ಹೋಗ್ಬೇಡ್ರಿ ಅಂತ ಎಷ್ಟು ಜನ ಕೇಳಲ್ಲ. ಇದಕ್ಕೆ ನಮಗೆ ಸುಮಾರು ಜನ ಹೊಲ ಕಟ್ಟವ್ರೆ. ಬಟ್ ಇವಾಗ ಸ್ವಲ್ಪ ಅವೇರ್ನೆಸ್ ಕೊಡೋಕ್ಕೋಸ್ಕರ ನಮ್ಮನ್ನು ಕರೆಸಿ ಹಾಕಪ್ಪ ನೀನು ವ್ಲಾಗರಿಂದ ಕರ್ಸವ್ರೆ. ಇವನಪ್ಪ ಇವಣ್ಣ ಅವರು ಚಾರ್ಜ್ ತಗೊಂಡಿರೋದು.
ವಾರ್ನಿಂಗ್ ಕೊಟ್ಬಿಟ್ಟು ಕಳಿಸ್ಬಿಡ್ರಿ ಅಷ್ಟೇ. ಏನು ಹೇಳ್ತೀರಾ ಇದ್ರ ಬಗ್ಗೆ? ಬೆಟ್ಟ ಹಾಳು ಮಾಡ್ತೀರಾ ಅದ್ರ ಬಗ್ಗೆ? ನಾನು ಏನು ಹೇಳಪ್ಪಿ, ಹಾಂ ಫ್ಯಾಮಿಲಿ ಬರೋರು ಎದುರ್ಕೊಂತಾರೆ. ಹಾಂ ಇಂಥವರೆಲ್ಲ ಹೊಡೆದು ಸುಮ್ಮನೆ ಇದೆಲ್ಲ ತೊಂದರೆ ಮಾಡಿದ್ರೆ ಪಬ್ಲಿಕ್ಕು ಬರೋದು ತೊಂದರೆ ಆಗ್ತದೆ. ಫ್ಯಾಮಿಲಿಗಳು ಬರ್ತಾರೆ, ಅವ್ರ ಮುಂದೆ ಹೊಡೆಯೋದು, ಗಲಾಟೆ ಮಾಡೋದು, ಒಂಟಿವರೆ ಸಿಕ್ಕರೆ ಏನೇ ಹೆಚ್ಚು ಕಮ್ಮಿ ಮಾಡಿದ್ರೆ ಕೆಟ್ಟ ಹೆಸರು ಬರ್ತದೆ. ಅದರಿಂದ ಏನಂದರೆ ಬರಬೇಕು, ಪ್ರೇಕ್ಷಣೆ, ಒಳ್ಳೆ ಸ್ಥಳ, ಒಳ್ಳೆ ವಾತಾವರಣ ನೋಡಬೇಕು. ಸಂಜೆ ಒಂದು 7 ಗಂಟೆ ಕ್ಲೋಸು, ಅದ್ರ ಮೇಲೆ ಯಾರು ಬರಬಾರ್ದು. 7 ಗಂಟೆ ಆದಮೇಲೆ ಬಂದರೆ ನಮಗೂ ದೇವಸ್ಥಾನದಾಗ ಏನೋ ಹೆಚ್ಚು ಕಮ್ಮಿ ಆಗ್ತದೆ, ಸುಮ್ಮನೆ ತೊಂದರೆಗಳಾಗಬಾರ್ದು ಯಾರಿಗೂ. ಅಷ್ಟೇ. ಆ ಬ್ಯಾಚ್ನಲ್ಲಿ ಬಿಟ್ಟವ್ರೆ ಕಸಾಯಕ್ಕೆ ಒಂದು ರೌಂಡ್ ಎಲ್ಲ ಕ್ಲೀನ್ ಮಾಡ್ಕೊಂಡಿದ್ದಾಯ್ತು. ಗದಗು, ಹಾಸನ, ಬಳ್ಳಾರಿ, ತುಮಕೂರು ಈ ಕಡೆ ಹುಡುಗರು ಪಾಪ ಅವ್ರ ಅಪ್ಪ ಅಮ್ಮ ಓದ್ಲಿ ಅಂತ ಕಳ್ಸವ್ರೆ. ಇಲ್ಲಿ ಬಂದ ಮಾಡೋ ಅಲ್ಕ ಕೆಲಸ, ಅದಕ್ಕೆ ನಾನು ಪನಿಷ್ಮೆಂಟ್ ಕೊಟ್ಟಿದ್ದೀನಿ. ಏನಂದರೆ ಹೊಡೆಯೋದು ಬೇಡ, ಏನೋ ಬೇಡ, ಪೇಪರ್ ಆಯ್ಸೋಣ. ಇಂಥವು ಸಿಕ್ಕಿದ್ರೆ ನಮ್ಗೆ ಬೆಳಗ್ಗೆ ಹೊತ್ತು, ರಾತ್ರಿ ಹೊತ್ತು ಸಿಕ್ಕಿದ್ರೆ ತೊಂದರೆ, ಆಯ್ಸೋಕ್ಕಾಗಲ್ಲ. ಬೆಳಗ್ಗೆ ಹೊತ್ತು ಸಿಗಬೇಕು. ಆಮೇಲೆ ಹುಡುಗಿರು ಸಿಕ್ಕಾಪಟ್ಟೆ ಕಾಟ ಆಗ್ಬಿಟ್ಟದೆ. ಬರಲಿ, ಫ್ಯಾಮಿಲಿ ಬರಲಿ, ಏನು ತೊಂದರೆ ಇಲ್ಲ. ಇವು ಹಂಗೆ ಮರಗಡೆ ಅದು ಇದು ಸುಮ್ಮನೆ ಅವ್ಯವಹಾರ ಮಾಡೋದು, ನಾವು ಹೇಳೋ ಅಷ್ಟು ಹೇಳ್ಬೋದು. ಅದ್ರ ಮೇಲೆ ಇನ್ನೇನು ಹೇಳ್ತಿರ್ತೀವಿ, ರಾತ್ರಿ ಹೊತ್ತೆಲ್ಲ ಕಾಯೋಕ್ಕಾಗಲ್ಲ. ಗೈಸ್ ಇಲ್ಲಿ ಆಲ್ಮೋಸ್ಟ್ ಲೋಕಲ್ ಯಾರು ಇಲ್ಲ, ಒಂದು ಇಲ್ಲಿ ಸರೌಂಡಿಂಗ್ಸ್ ಅವ್ರು ಯಾರು ಇಲ್ಲ. ಸಿಕ್ಕಾಪಟ್ಟೆ ದೂರದಿಂದ ಬಂದಿರ್ತಾರಲ್ಲ, ಔಟ್ ಆಫ್ ಡಿಸ್ಟಿಕ್ಕಿಂದ ಬಂದಿರ್ತಾರಲ್ಲ, ಅವರೇ ಜಾಸ್ತಿ ಕಟ್ ಆಗಿರೋದು. ಔಟ್ ಆಫ್ ಡಿಸ್ಟಿಕ್, ಔಟ್ ಆಫ್ ಸ್ಟೇಟು ಅವರೇ ತೊಂದರೆ ಆಗಿರೋದು. ಬಟ್ ಅವ್ರಿಗೆಲ್ಲ ಒಂದ್ಸಲಿ ಬಂದರು ಅಂತಂದ್ರೆ ಇನ್ನೊಂದ್ಸಲಿ ಜಾಗ ಬರಲ್ಲ, ಆ ಥರ ಮಾಡಿ ಕಳಿಸ್ತಾರೆ ಇವರು ಅಷ್ಟೇ. ಇಲ್ಲಿ ಅವರೆಲ್ಲ ಕುಂಡಿಸ್ಬಿಟ್ಟು ಲಾಸ್ಟಿಗೆ ಫೈನಲ್ ಒಂದ್ಸಲಿ ವಾರ್ನಿಂಗ್ ಕೊಟ್ಟು ಕಳಿಸ್ತಾರೆ ಮನೆ ಕಡೆಗೆ. ಸುಮಾರು ಒಂದು 500 ಜನ ಮೇಲೆ ಹಿಡ್ಕೊಟ್ಟಿದ್ದೀನಿ ಪೊಲೀಸ್ ಸ್ಟೇಷನ್ಗೆ. ನಾವು ಎಷ್ಟು ಹಿಡ್ಕೊಟ್ರೆ ಏನು ಪ್ರಯೋಜನ ಇಲ್ಲ, ಭವಿಷ್ಯ ಹಾಳಾಗ್ತದೆ. ನಾವು ಒಂದ್ಸಲ ಒಳ್ಳೆ ಬುದ್ಧಿ ಕಲ್ತ್ಕೊಳ್ಳಿ ಅಂತ ವಾರ್ನಿಂಗ್ ಮಾಡಿ ಕಳಿಸ್ತೀವಿ. ಅದೇ ಪೇಪರ್ ಆಯೋದು, ಕಡ್ಡಿ ಕಸ ಆಯೋದು ಮಾಡಿ ಕಳಿಸ್ತೀವಿ ಅಷ್ಟೇ. ನಷ್ಟ ಇಲ್ಲ. ನಿಮ್ಗೆ ಇದೊಂದು ಒಳ್ಳೆ ಪಾಠ. ಯಾಕತ್ತಾ, ಮುಂದೆ ಚೆನ್ನಾಗಿದೆ, ನಿಂದೆ 10 ಜನ ಬರ್ತಾರೆ. ನೀನು ಕೆಟ್ಟಾದ್ರೆ ನಿನ್ನಿಂದ ಯಾರು ಬರಲ್ಲ. ಹೇಳೋ, ಎಲ್ಲ ಇದ್ರೆ ಇರುವೆ, ಕಾಸಿದ್ರೆ ಯಾವಾಗ ಬರಲ್ಲ. ನಾಳೆ ದಿವಸ ಇವ್ನು 500 ರೂಪಾಯಿ ಕಾಸು ಹಾಕಲ್ಲ ಇವನು. ಬ್ರೋ ನೀನು ಹುಡ್ತಪ್ಪ ಬರೋ ಜ್ವರ ಮಾಡು ಅಂತಾರೆ. ನಾಳೆ ದಿವಸ ನನ್ನ ಮಗ ಈ ಚಿತ್ರನೂ ಕೊಡ್ಸಲ್ಲ ಅವನು. ನೆಕ್ಸ್ಟ್ ಸ್ಟೆಪ್ ಮಾಡ್ತೀರಾ? ನೆಕ್ಸ್ಟ್ ಸ್ಟೆಪ್ ಮಾಡ್ತೀರಾ? ದೇವಸ್ಥಾನ ಕಂಡ್ರ ಇದು. ನಿಮ್ಮ ಅಪ್ಪ ಅಮ್ಮ ಎಷ್ಟು ಶ್ರಮ ಪಟ್ಟು ಕೂಲಿ ಮಾಡ್ತಾರೋ, ನೀರು ಕಟ್ತಾರೋ, ಗಾರ್ಮೆಂಟ್ಸ್ ವಾಚ್ಮ್ಯಾನ್ ಕೆಲಸ ಮಾಡ್ತಾರೋ, ಏನ್ ಕಬೇಕು ಇವೆಲ್ಲ? ಅವ್ನು ಮೀಸಿನೇ ಬಂದಿಲ್ಲ, ಕುರಟಿ ಕುಯ್ಯ ನನ್ನ ಮಗ ಅವನು. ಸ್ಕೂಲ್ ಅಂತ 8ನೇ ಕ್ಲಾಸು. ನೀನು ಎಷ್ಟನೇ ಕ್ಲಾಸ್ಲಾ? ನಿನ್ನೆ ಕಣ ಕ್ರಿಶ್ಚಿಯನ್ಸ್. ಹಾಂ, ಆ ಬಚ್ಚ ನನ್ನ ಮಕ್ಕಳನ್ನ ಹಾಕೊಂಡು ಹಾಳು ಮಾಡಕ್ಕೆ ಬಂದಿದ್ದೀನಿ. ಲೇ ದೇವಸ್ಥಾನ ಹಾಕೊಂಡ್ರ ಬರ್ರಿ, ನಾವೇನು ಬೇಡ ಅನ್ನಲ್ಲ. ನೋಡು, ನೆಕ್ಸ್ಟ್ ಬಂತು ನಾನು ಕಾಂಟ್ಯಾಕ್ಟ್ ಮಾಡ್ಕೊಂಡು ಹೋಗ್ಬೇಕು. ಕನ್ನಡನೇ ಇರ್ತೀನಿ. ಒಳ್ಳೆ ತಂದ ಬರಬೇಕು. ಕೆಟ್ಟ ಬಿಟ್ಟಲ್ಲ ಬಿಡ್ರಿ. ಹೋರಿ ಆಯ್ತು. ಚೇರ್ ಹಾಕ್ಸಿ ಕೂತ್ಕೊಳ್ಳಿ ಅಂತ ಮಾಡಿದ್ರೆ ಎಣ್ಣೆ ಒಳಗೆ ಪಳಿಕೊಂಬಿಟ್ಟಾರಲ್ಲಿ. ಕೆಳನೂ ಹಾಕ್ಸಿದ್ದೀನಿ. ಚೇರ್ಗಳು ಯಾರೋ ಭಿಕ್ಷೆ ಬಿಡಿ, ಯಾರೋ ಹತ್ರ ಭಿಕ್ಷೆ ಬಿಡಿ ಹಾಕ್ಸಿದ್ದೀನಿ. ಏನು ಮಾಡೋಣ, ಎಣ್ಣೆ ಹೊಡೆಯೋದು, ಆಮೇಲೆ ತೊಬ್ಕ ಮಲಗಿಸ್ಕೊಳೋದು ತೊಡೆ ಮೇಲೆ. ಇವೇನ ಕೆಲಸ? ಈ ನಂದಿ ಬೆಟ್ಟ, ಶಿವಗಂಗೆ ಬೆಟ್ಟ ಹಾಳು ಮಾಡಾಕ್ಬಿಟ್ಟವ್ರೆ. ಇದೊಂದು ನಾನು ಉಳಿಸ್ಕೊಳ್ಳೋದ್ರೆ ಇದನ್ನೂ ಬಿಡ್ತಲ್ಲ. ಪಾಪ ಅನ್ಬೋದು ಇಂಥ ಕೆಲಸ ಮಾಡ್ತಿರೋಣ. ಬಟ್ ಇವಾಗ ಇದು ನೋಡಿದ್ರೆ ಅಯ್ಯೋ ಅನ್ಸೋದು ಅವ್ರನ್ನ ಅಷ್ಟೇ. ಫೋನೆಲ್ಲ ಸ್ಟಾರ್ಟಿಂಗ್ ತಗಲಾಕೊಂಡಿದ್ದು ಅವ್ರೇನು ಯಾಕೆ ಮೂಮೆಂಟ್ ತಗಲಾಕೊಂಡಿರೋ ಮೂಮೆಂಟ್ ಸ್ವಲ್ಪ ರ್ಯಾಶಾಗಿ ಇದು ಮಾಡಿ ಸ್ವಲ್ಪ ಹೊಡೆದಿರ್ತಾರೆ. ಹೊಡೆದ್ಬಿಟ್ಟು ಫೋನ್ಗಿನೆಲ್ಲ ಹೊಡಕಿದ್ರು, ಅವರೇ ದುಡ್ಡು ಕೊಟ್ಟು ಅವ್ರು ಹಾಸ್ಕೊ ಹೋಗು ಅಂತ. ಆಮೇಲೆ ಹುಡುಗರು ಕೇಳೋದು ನೋಡಿ ಹೇಳ್ತಾರೆ ಪಾಪ. ಏನು ಮಾಡ್ತೀರಾ, ಎಲ್ಲ ಒಂದೇ ಥರ ಹುಡುಗರು ಸಿಗಲ್ಲ. ಎಲ್ಲ ಚಿಕ್ಕ ಚಿಕ್ಕ ಹುಡುಗರು ಇಲ್ಲಿ ಎಲ್ಲ ಡಿಗ್ರಿ ಓದ್ತಿರೋಲ್ಲ, ಇನ್ನೂ 18 ವರ್ಷ ಆಗಿಲ್ಲ ಅವ್ರು ಯಾರಿಗೂ. ಚಿಕ್ಕ ಚಿಕ್ಕ ಹುಡುಗರು ಅದು ಎಲ್ಲಿ ಸಿಗ್ತದೆ ಏನೋ ಗೊತ್ತಿಲ್ಲ. ಫ್ಯಾಮಿಲಿ ಬರ್ತಾರೆ, ಎಲ್ಲ ಇರ್ತಾರೆ, ಏನು ಕತೆ ಏನೋ ಒಂದು ಗೊತ್ತಲ್ಲ. ನಮ್ಮ ಮನೆ ಕಡೆ ನಾವೇ ನೋಡ್ಕೊಳಕ್ಕಾಗಿಲ್ಲ. ಈ ಬೆಟ್ಟಕಾಯಿ ಹಂಗಾಗ್ಬಿಟ್ರೆ ಸೆಕ್ಯೂರಿಟಿ ಮಾಡ್ಕೊಂತಾರೆ. ಬಾಯ್ ಅಣ್ಣ, ಬಾಯ್ 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 ಸಿಗೋಣ. ಬಾಯ್ 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 ಬಾಯ್. ಶಿವರು ಅವಲ್ಲೇ ನಮ್ಮ ಜೊತೆ ಕೋಆಪ್ರೇಟ್ ಮಾಡಕ್ಕಿದ್ರು, ಅವ್ರನ್ನೆಲ್ಲ ಕೆಲಸ ಆಯಿಸಿ ಅವನ್ನ ಹೊಲ್ಟ್ರು ಇಲ್ಲೇ ಪಕ್ಕದವರು. ಹುಷಾರಾಗಿರಿ ಗೈ, ಸ್ವಲ್ಪ ಈ ಥರ ಕೆಲಸ ಎಲ್ಲ ಮಾಡಕ್ಕೆ ಹೋಗ್ಬೇಡ್ರಿ. ಇನ್ನು ಅವ್ರು ಆಪಸ್ ಕಡೆ ತಲೆ ಹಾಕೋ ಬರಲ್ಲ ಈ ಕಡೆಗೆ ಅವರು. ಏನು ಸಮಾಚಾರ? ಬಂದಿದ್ದಾಯ್ತಾ? ಏನು ನಿದ್ದೆ ಮಾಡ್ತಿಲ್ಲ ಕಣಿರಮ್ಮ. ಗೈಸ್ ಇವತ್ತಿನ ಕೆಲಸ ಆಲ್ಮೋಸ್ಟ್ ಮುಗಿತು. 90% ಅಂತಂದರೆ 10% ಏನಪ್ಪ ಅಂತಂದರೆ ದನ ಕಟ್ಟೋದು, ಒಳಕ್ಕೆ ಹಾಕೋದು, ಕೂಡಾಕೋದು. ಇವಾಗೇನು ಒಂದು 2-3 ಅವರ್ ಕೆಲಸ ಇಲ್ಲ ನನಗೆ. ಅದಕ್ಕೋಸ್ಕರ ನಾನು ಇದ್ರ ಕಡೆಗೆ ಹೊರಟೆ. ಕರೆಂಟ್ ಇದೆನಪ್ಪ?
ಇನ್ನೇನು ಅಂತ ಹೇಳ್ಬಿಡ್ರಿ. ಆ ಹುಲ್ಲೆಲ್ಲ ಹೇಳಿಲ್ಲ ನನಗೆ. ಇನ್ನೇನು ಮಾಡ್ತಿ? ಇಷ್ಟು ಮಾಡಿರೋದು ಹೆಚ್ಚು ಮಾಡಿದ್ಮೇಲೆ ಮಾಡ್ಬೇಕಲ್ಲ ಈಗ ನಡೆಯೋ. ನಿಮ್ ಶೇರು ಶೇರ್ ಅಂದ್ರೆ ಶೇರು. ಏನೇನು ಅದಮ್ಮ ಜಿಮ್ಗೆ ಹೋಗ್ತೀನಿ, ಪ್ರೋಟೀನ್ ರೆಡಿ ಮಾಡಿ ಇಕ್ಕಿರಿ ನನಗೆ, ಸರಿನಾ? ಇರ್ತೀನಿ. ನೀನು ತಲೆ ಟವರ್ ಕಟ್ಟಿರೋದು ಬಿಚ್ಚಲ್ಲ. ಪೆಟ್ರೋಲ್ ತಂದ್ಬಿಡೋಕೆ ಹಂಗೆ ಬರ್ಬೇಕು. ನೀನು ದಿವಸ ಅದೇ ಆಟ ಪೆಟ್ರೋಲ್ ಅಂತ ಕಾಸು ಕೊಟ್ಟಿದ್ದಿ. ಕೊಡ್ತೀನಿ ತಗೊಂಡು ಕೊಡು ಕೊಡುವ. ಇವತ್ತು ಜಿಮ್ಗೆ ಹೋಗ್ಬೇಕು, 1 hour ವರ್ಕೌಟ್. ಜಿಮ್ ಔಟ್ ಮಾಡ್ತಿದ್ದೀನಿ ನಿಂಗೆ ಹೆಂಗಾದೀನಿ ಅಂದ. ಏನ್ ಮಾಡ್ತೀನಿ ನೀನು ಜಿಮ್ಮ? ಅಲ್ಲ ನಾನು ನಿನ್ಗೆ ಹೆಂಗ್ ಮಾಡ್ತೀನಿ ನಾನು ಗೊತ್ತಿಲ್ಲ. ಒಂದೇ ಒಂದು ರಟ್ಟೆ ಎತ್ಕೊಳ್ತೀನಿ ನಿನ್ನ ಜಿಮ್ ಮಾಡಿದ್ಮೇಲೆ ಎತ್ಕೊಂಡು ಗರ ಅಂತ ತಿರುಗಿ ಎಸ್ಬಿಡ್ತೀನಿ ಒಂದೇ ಸರಿ ಆಚೆಗೆ. ಬರಪ್ಪ ಹೋಗ್ಬರಪ್ಪ ಜಿಮ್ಗೆ ಹೋಗಿ ಗೊತ್ತೇನಪ್ಪ. ಅವ ಇಸ್ಕಿ ಗಟ್ಟಲ್ಲಿ 5 ರೂಪಾಯಿ ತೆಗೆದು ಕರೆಕ್ಟಾಗಿ. ನೀನು ತುಂಬಾ ನೋಡ್ತೀಯ ಅದು. ಇವಾಗ ಎಲ್ಲ ಬದುಕು ಮಾಡಿಸ್ಕೊಂಡು 5 ಗಂಟೆ ಮೇಲೆ ಮಗನ ಕಳಿಸ್ತೀವಿ. ನಾನ್ಗೆ ಮಾಡ್ಸ್ಕೊಂಡಿದ್ದೀನಲ್ಲ, 5 ಗಂಟೆಗೆ ಮೇಲೆ ಓದ್ತೀನಲ್ಲ, ಮಾಡ್ತಾ ಇದ್ದೀನಲ್ಲ ಗೈಸ್. ಫೈನಲಿ ಮನೆಯಲ್ಲ ಕೆಲಸ ಇವ್ರು ಹೇಳಿ ಕೆಲಸ ಎಲ್ಲ ಮಾಡ್ಕೊಂಡು ಜಿಮ್ಗೆ ಸ್ಟಾರ್ಟ್ ಮಾಡಿದ್ದೀನಿ. ಅಂದ್ರೆ ಮುಂಚೆನೇ ಕೆಲಸ ಮಾಡ್ತಿಲ್ಲ ಅಂತಂದ್ರು ಬೆಳಗ್ಗೆ 5 ಗಂಟೆಗೆ ಎದ್ದು ಇಬ್ರು ಎದ್ದಿರಲ್ಲ, ಅಲ್ಲೇ ಎದ್ದಿ ದನ ಎಲ್ಲ ಆಚೆ ಕಟ್ಟಿ ಸಗಣಿ ಬಚ್ಚಾಕಿರ್ತೀನಿ ಬರೋಕ್ಕೆ. ಯಾಕೆ ಹೇಳ್ಬಿಡು. ಆಯ್ತು ಅದು ಕರಿತೀನಿ ದಿವಸ ಬಿಟ್ಕೊಂಡು ಸದ್ಯಕ್ಕೆ ಇಷ್ಟು ಮಾಡ್ತಾ ಇದ್ದೀನಾ? ಎಷ್ಟೋ ನೀರು ಎಷ್ಟು ಕೊಡಿ ನಾನು ನೋಡೋಣ. ನಾನು ನೆನ್ನೆ ಮೊನ್ನೆಯಿಂದ ಅಲ್ಲೇ ಎದೋಳ್ತಾನೆ ಇಲ್ಲ. ಎದ್ದು ಆಮೇಲೆ 6 ಬಂದು ಬಾಟ್ಲು ನೀರು ಹಾಕೋಣ. ಆಮೇಲೆ 6 ಗಂಟೆಗೆ ಸೂರ್ಯ ಹುಟ್ಟಿರ್ತಾನೆ ಅಲ್ಲಿ. ಬಾಕಲ್ ನೀರ್ ಹಾಕ್ಬಿಡ್ತೀಯ ನೀನು? ಇನ್ನೇನು ಬಾಗ್ಲು ನೀರು ಹಾಕಿ ಯಾವ್ದೋ ಹೆಂಗಸರು ಕರ್ಕೊಂಡ್ಬಂದಿನಿ ಹಾಕೊಳ್ಳಿ. ಯಾರು ಹೆಂಗ್ಸ್ಕೇಳ್ತೀನಿ? ಯಾವ್ದೋ ಹೆಂಗಸರು ಕರ್ಕೊಂಡ್ ಇಕ್ಕಂತೀನಿ. ಅದು ಆಗಲಿಲ್ಲ ನಾನು ಹೇಳ್ಬೇಕಾದ್ರೆ ಬಾಗ್ಲು ನೀರು ಹಾಕಿ ಎಷ್ಟೋ ಕೊಂಬಿಕಾಗಲಿಲ್ಲ ಅಂತಂದ್ರೆ. ಓ ನೀನ್ ಒತ್ತುಟವಾಗಿ ಬಕ ಸಾರಿಸಿ ಎಷ್ಟು ಕೊಂಬಿರ್ತಾರೆ ನೋಡಿವಿರು. ನೋಡಿ ಈ ಕಾಲದವ್ರು ಯಾಕಾಗಲ್ಲ ಅಂತೊಳ್ಳೆ ಕರ್ಕೊಂತೀನಿ ನೋಡು. ಆಯ್ತು ಕರ್ಕೊಂಬೋಗು. ಬೆಳಗ್ಗೆ ಬಿಡ್ಕಂತಿ ಒಳಗೆ ಬಿಡ್ಕಂತಿ. ಏನು ದೋಸ ಮಾತಾಡಲ್ಲ. ಕಣ್ಣೆಲ್ಲ ಕಲರ್ ಕಮ್ಮಿ ಆಗದೆ ಗೈಸ್. ಕಣ್ಣಿನ ಕಲರ್ ಆಲ್ಮೋಸ್ಟ್ ಕಮ್ಮಿ ಆಗಿದೆ. ಜಾಸ್ತಿ ರೆಡ್ ಆಗಿತ್ತು ಅಲ್ಲ, ಕಲರ್ ಜಾಸ್ತಿ ಆಗಿದ್ದು ಕಮ್ಮಿ ಆಗೋದು. ಒಂದು ಸ್ವಲ್ಪ ರೆಡ್ ಕಮ್ಮಿ ಆಗಿದೆ. ಪರ ಹೆಂಗೆ ಅದಿ? ಅದೇ ಹಂಗೆ ಅದಿ ಪರ. ಎಷ್ಟು ಎಷ್ಟು ಅಡುಗೆ ಆಗದೆ ಉಣ್ಣಡಿ ಅನ್ನವಾಗಣ್ಣ. ಅಪ್ಪ ಅಮ್ಮ ನೀನು ಎಗರಾಡ್ ಚಿಕ್ಕಣಪ್ಪ ಹೊಲ್ತ ಬೈತಾಯ್ತು. ಯಾಕೆ ಹಸುನೆಲ್ಲ ಪಳಗೋ ಸಿಕ್ಕವನಿ ಹತ್ಬೇಕಂದ್ ನುಗ್ಗೋತವೆ ಒಂತ ಕಚ್ಚ ಮೇಯಲ್ಲ. ನಾನಪ್ಪ ತೊಂಡೆಗೆ ಪಳಗೋ ಸಿಕ್ಕಿದ್ದಿ ಬಿಟ್ಟಿದ ತಕ್ಷಣ ರುಬ್ಬಂತ ಓಡಾತಿತ್ತು ಅಂತ. ನಾನು ಹೊಸ ಮೇಸ್ಕೊಂಡೆ ಈ ಮನೆ ಸಂಸಾರ ಮಾಡೋದಂಗೆ ನಾನು ದುಡಿದಂಗಿದ್ರಿ ಏನ ನಾನು ದಿವಸ ಹೊಸ ಮೇಸಕ್ ನೀನ್ ಮನೆಗೆ ಮನೆ ಗಂಡಸು ನಾನು ದನ ಮೇಸ್ಕೊಂಡಿದ್ದು ಸಂಸಾರ ಮಾಡೋದು ನಾನು. ಏನು ಅವಳು ಉಲ್ಲೊಂಚಿ ದನ ಮೇಸಿ ಮನೆ ಇಟ್ಟು ಮಾಡಿ ಎಲ್ಲ ಮಾಡ್ಬಿಡ್ತಾಳ. ಯಾರು ಏನ್ ಮಾಡ್ಬಿಡ್ತೀನಿ ನೀನು? ಬಳಕಾಯಿ ಬತ್ತೇನ ಬದಕಾಯಿ ಬೂತರು ಮಾಡ್ತೀನಿ. ಗೈಸ್ ನಮ್ಮ ಅಪ್ಪ ಹಂಗೇನೆ ಹಸಿಗೆಲ್ಲ ಕಳ್ಬಿದ್ ಕುಂಡ್ಸೋದೆ ನಾಟಿ ಬಿಟ್ರೆ ದಡ್ಡ ಮಾಡ್ತಾವ ಬಿಟ್ಟಿದ್ ಕೆಲ್ವಾಗ ನಿಂತ್ವಲ್ಲ ಮರಿ. ಅದೇನೇನೆ ಓದ ತಾಟಕ್ ನಿಂತ್ಕೊಂಡು ಮನೆ ಯಜಮಾನ 2 ರೂಪಾಯಿ ದುಡ್ರೆ ಮನೆಗೆ ಸಂಸಾರ. ಅವಳು ಒದ್ಕೊಂಡ್ ಮರಿ ಕತ್ತಾಳೆ. ನೀನ್ 2 ರೂಪಾಯಿ ದುಡ್ಡು ಒಂದ್ ಕೈಲ ನೀನ್ ಮಾಡಲ್ಲ ಅಂತ ಹೇಳಿ ಕುಕ್ಕರ್ಸ್ಕೊಂಡ್ ನೀನ್ ಹೇಳ್ಬೇಡ ನನಗೆ. ಎಲ್ಲಾರು ಮಾಡ್ತಿದ್ದೀಯ ಅಲ್ಲ ಮಾಡದ್ ಕೇಳ್ಬೇಡ. ಕಳ್ಳ ಮಲಗಿದ್ದೊಂದ್ 3 ದಿವಸದಿಂದ ಎದ್ದೊಳ್ತಾನೀಗ ಕಳ್ಳ. ನಾನೇನಿಲ್ಲ ಜಿಮ್ಮಿ ಕಳ್ಸಲ್ಲ ಅಂತಂದ್ರಲ್ಲ, ಇಷ್ಟು ಮಾಡ್ರು ಕಳ್ಸ್ತೀನಲ್ಲ ಅದಕ್ಕೆ ಇದು ಮಾಡ್ತಾ ಇದೀನಿ. ಇದೇ ಮಾಡಿ ಸಾಲದ ಬಚ್ಚ ಗೈಸ್. ಬೆಳಗ್ಗೆ ಹೊತ್ತು ಈ ವರ್ಕೌಟು ಬೆಳಗ್ಗೆ ಹೊತ್ತು ಫುಲ್ ಕಾಡಿ ಆಗ್ತದೆ. ಸೆಕೆಂಡ್ ಇಯರ್ ಇರೋದು ನನಗೆ ಎಲ್ಲ ಬಚ್ಚ ಕೊಟ್ಟೋದಕ್ಕೆ. ಆಮೇಲೆ ಹಚ್ಚಿರ್ತಾವ. ಆದ್ರೂ ಒಂಥರ ಕೆಲಸ ಮಾಡಿ ಜಿಮ್ಗೆ ಹೋಗೋದು ಏನೋ ಒಂಥರ ಸಮಾಧಾನ, ಖುಷಿ, ಜೋಶು. ನಿಜ ಕಣವ ವಸಂತಿ. ದೇವ್ರು ಒಳ್ಳೇದ್ ಮಾಡಿ ಹೋಗು. ಪರ್ರನ್ ಉತ್ತ ಬುಳದ್ರ ಗೊತ್ತಾಗ್ತದೆ. ಒಳ್ಳೆ ಗಂಧ ಹೋದ್ರಿ ಬಟ್ಟೆ ಕೊಳೆ ಆಗ್ದಂಗೆ ಇರ್ತೀವಲ್ಲ ನೋಡ್ಕೊ ಹೆಂಗೆ. 2 ದಿವಸ ಹೋಗಿಪ್ಪ ಹೆಂಗಾತ ಬಟ್ಟೆ ಪರ್ನ ಎಲ್ಲ ಮೆತ್ಕೊಂಡಿದ್ವು ಬೆಳಗ್ಗೆ ಹೋಗಿ. ನೀನು ಸನ್ನಿ ಬಿಟ್ಟೆ ವಾಷಿಂಗ್ ಮಿಷಿನ್ ಹಾಕ್ಬಿಟ್ಟೆ. ನೀನು ವಾಷಿಂಗ್ ಮಿಷಿನ್ ಕೊಡ್ಸಿದ್ರೆ ವಾಷಿಂಗ್ ಮಿಷಿನ್ ಎಲ್ಲ ಅಲ್ಲೇ ಮಾಡ್ತಿರ್ತದೆ ವಾಷಿಂಗ್ ಮಿಷಿನ್. ಅದೇ ನಾನು ಏನೇ ಸುದೀಪುರ್ಲಾಗ ಹೊಡೆದು ಏನೇ ಟಚ್ ಬಟ್ಟೆ ಮೆತ್ಕೊಂಡ್ಬಿಡೋದು ಟ್ರೈ ಮಾಡ್ರು ಅದು ಹೆಂಗ ಮೆತ್ಕೊಂಡ್ಬಿಡ್ತದೆ. ಚಡ್ಡಿ ಕಂಡ್ರೆ ಖಾಲಿ ಮೆತ್ಕೊಂತದೆ. ಮೆತ್ಕೊಳ್ಳಿ ಬಿಡು, ಕಾಲ್ ತೊಳ್ಕೊಬೋದು. ಅದಕ್ಕೆ ಒಂದು ಅದಕ್ಕೆ ಬಟ್ಟೆ ಕೊಡ್ಸ್ಬಿಡು. ಬಟ್ಟೆ ಕೊಡ್ಸ್ಕೊಂಡು 2 ಜೊತೆನ ದನಿಗೆ ಸಗಣಿ ಬಿಡಕಂತ ಕಾಕಿ ಇಂಥವ್ ತಾಂಬಿಡಿ ಹೇಳ್ತೀನಿ. ಇಂಥದ್ದು ಮ್ಯಾಲ ಸುರಿದ್ರುವ ಸುರತದಿ. ಅಮ್ಮ ಇವತ್ತು ರಂಗಣಿ ಕರ್ಕೊಂಡು ಹೋಗ್ತಿದ್ದ ಯಾರನ್ನ ಎಣ್ಣೆ ಹೊಡಿಯಕ್ಕೆ. ಜಿಮ್ಗೆ ಹೋಗ್ಬೇಕಾದ್ರೆ ರಂಗಣಿ ಅಡ್ಡ ಸಿಕ್ತಾ. ಆಮೇಲೆ ಅಲ್ಲಿ ಕರ್ಕೊಂಡೋದೆ. ಕರೆಕ್ಟಾಗಿ ನಿಲ್ಸ್ಬಿಟ್ಟು ಅದರೊಳಗೆ ಎಣ್ಣೆ ಹೊಡೆಯಕ್ಕೆ ಹೋಗ್ತಾ ಇದೆಯಾ, ಕರ್ಕೊಂಡೋಗಲ್ಲ ಇಲ್ಲೇ ಇಳಿಸು ಎಲ್ಲಿಗೆ ಅಂತಂದು. ಎಣ್ಣೆ ಹೊಡೆಯಕ್ಕೆ ತೀರ್ಥಕ್ಕೆ ನಾನು ಮಾಮೂಲಿ ಏನೋ ಎಂತ ಕಣಪ್ಪ ಏನಂತೂ ತೀರ್ಥಲ್ಲ ಕಣವ. ಟಾಣಿಕ ಔಷಧಿಗಂತೂ ಏನು ಔಷಧಿ ಹಿಂದೆ ಎಣ್ಣೆಗೆ ಚಾಯ್ಸು ಓಟಿ 5 ವರ್ಷ ಅಂತು. ಎಣ್ಣೆಗೆ ಕರ್ಕೊಂಡೋಗಲ್ಲ, ನಡ್ಕೊಂಡು ಕರ್ಕೊಂಡೋಗಲ್ಲ ಅಂತಂದೆ.
ಇವಾಗ ಬಾಕ್ಲಾಕ್ಬಿಡ್ತದ ನಡಿ 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 ಹುಡ್ಗ ಅಂತಂದ. ಈಗ ಬರಲ್ಲ ಏನ್ ಮಾಡ್ಕೊಂಡು ನಡ್ಕೊಂಡು ಹೋಗಿ ಓಡ್ತಾನೆ ಬಾಕ್ಲಾಕ್ಬಿಡ್ತಾನೆ ಅಂತ. ಕಲೆ ಓದ್ತದೆ 6 ಗಂಟೆಗೆ ಸ್ಟಾಕ್ ಆಗೋ ಜನ ಜಾಸ್ತಿ ಓದ್ತಾರೆ ಕೊಡಲ್ಲ. ಆಮೇಲೆ ಗೈಸ್ ನಮ್ಮ ಕತೆ ಏನ್ ಹೇಳ್ತೀರಾ, ಇನ್ನೂ ಸುಮಾರು ದಿನ ಆ ಥರ ಇನ್ಸ್ಟಾಗ್ರಾಮಲ್ಲಿ ಒಬ್ರು ಹಾಕಿದ್ರು ಇವತ್ತು ಪಾಪಣಿನ ಅಂತ ನನಗೆ ಅಂತೀನಿ. ಇನ್ನೊಬ್ಬ ಮಹಾನ್ ಕಲಾವಿದ ಅವ್ರು ಇಲ್ಲಿ ನಮ್ಮ ಮನೆ ಪಕ್ಕ ಇವತ್ತು ಇನ್ನೂ ಬಂದಿಲ್ಲ, ಮೋಸ್ಟ್ಲಿ ಜಾಸ್ತಿ ಟೈಟ್ ಆಗಿಲ್ಲ ಅನ್ಸದೆ. ಹಂಗೆ ಕತೆ ಏನು ಮಾಡ್ತೀರಾ? ಅಪ್ಪ ಏನೋ ನಾನು ಕುಡ್ಕೊಂಡ್ಬಿಟ್ರೆ ಹೆಂಗಿರೋದು ಕತೆ? ನಾನು ಕುಡ್ಕೊಂಬಂದು ನಾನ ಕದಾಕ್ತೀನಿ ಕುಡಿ ತಿಳ್ಳಿ ಆಚೆಗೆ ಹೆಂಗೆ ಮಾಡ್ತೀನಿ ಒಂದು ದಿವಸ ಇಲ್ಲೇ ಇಕ್ಕೊಂಡು ನಿನ್ ಕೈಲಿ ಆಮ್ಲೆಟ್ ಮಾಡಿಸ್ಕೊಂಡು ಕುಡಿ. ಇರಡಿಯೋ ಆಮ್ಲೆಟ್ ಮಾಡಿ ಹಾಕಿ ಎಣ್ಣೆನೆ ಬಿಟ್ಕೊಳ್ತೀನಿ ಇರು. ಮೂಗಿಡ್ಕೊಂಡು ಎತ್ತಿ ನೀರು ಎತ್ತಿಸ್ಕೊಂಡಿವಿ. ಮೂಗಿಡ್ದು ಎತ್ತಿ ನೀರು ಆಮ್ಲೆಟ್ ಎಲ್ಲ ನೆಂಚ್ಕೆಗೆ 10 ಪಸ್ಕೆ ಹೊಡೆಯೋಣ ಇಬ್ರು. ಬಸ್ಗೆ ಎಲ್ಲ ಎಲ್ಲ ಕೊಂಡಿಸ್ಕೊಂಡು ಡಿಪ್ಸೋಡಿ ನೋಡೋಣ. ನೀನ್ ಶಕ್ತಿ ನಾನು ಶಕ್ತಿ ನೋಡ್ತೀನಿ. ನೀನು ಇಲ್ಲಿ ಬೆನ್ ಮೇಲೆ ಕೂತ್ಕೋ ನೋಡೋಣ. ನಾನು ಹಿಂಗೆ ಎದ್ದು ಹಿಂಗೆ ಯಾಕೆ ಎದಳ್ತೀನಿ ನೋಡೋಣ. ಎತ್ತ ನೋಡೋಣ ಬಾರಮ್ಮ ಚೆನ್ನಾಗಿರ್ತದೆ. ಏ ಬಾ ಆಮೇಲೆ ಮಕ್ಕಿ ಕಡೆ ಕೇಳಿ ಮೂಗು ಮತ್ತೆ ಎಲ್ಲ ಮಾಡಕ್ಕೆ ಅಲ್ಲ ಮೂಗು ಮತ್ತೆ ಎಲ್ಲ ಒಳಗಿಡಾಕಿ ಟ್ರೈ ಮಾಡು ಸರಿ ಬಾ. ಊಟ ಉಣ್ಣ ಸಮಯ ಡಿಪ್ಸ್ ಪೋಕ್ಸ್ ಹೊಡಿಬಾರ್ದು. ಆಗಲ್ಲ ಅಂತ ಹೇಳು. ಟಿವಿ ಹಾಕ್ತಾರಲ್ಲ ಮುರಳಿ, ಯಾರೇ 8:30 ಆಯ್ತದ ಏನ್ರ 2 ದಿವಸ ಆಯ್ತು. ಏನ್ ನನ್ ಮಕ್ಳಲ್ಲ ನೀವು? ಈಗ ಅನ್ನ ಆಗದೆ ಇಕ್ಕೊಂಡು ಹೊಡೆದು ಮರಿಕಂಡೆ ಅಂದ್ರೆ ಈಸ್ಕೊಂಡದೆ ನನ್ನ ಹತ್ರ. ಅಲ್ಲಿನ ಬಿಲ್ ಕಾಸು ಕೊಡು ಹಾಕ್ತೀನಿ. ಅಲ್ಲಿನ ಬಿಲ್ ಅಕೌಂಟ್ ಹಾಕ್ಸ್ಕೊಂತಿಲ್ಲ. ಬೇಡ ಬಿಡು, ನನ್ನ ಮಗಳು ಬರೋದಕ್ಕೆ ಹಾಕ್ಸೋದಿಲ್ಲ. ಓ ಈ ಕಣ್ಣು ಆಪರೇಷನ್ ಮಾಡಿ ಟಿವಿನೇ ನೋಡಂಗಿಲ್ಲ ನೀನು? ಈಗ ಯಾಕೆ ನೋಡ್ಬೋದು? ಓ ಈಗ ಟಿವಿ ಬೆಳಕೆ ಬೆಳಗಿಲ್ಲ ನಿನ್ ಕಣ್ಣಿಗೆ. ಎಲ್ಲ ಬರೀ ಏನು ಏನಿರು ಒಳಗಡೆ ಮಲಗೆ ಇರ್ಬೇಕು.